ಮೇ ಬಿ ಒಂದು ಕಂಪ್ಲೀಟ್ ಈವೆಂಟ್ ಮುಗಿಸೋಷ್ಟ್ರೊಳಗಡೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಆ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ, ನೋಡೋರಿಗಿಂತ ಮಾಡೋರಿಗಷ್ಟೇ ಗೊತ್ತಿರುತ್ತೆ. ನಾನೊಂದು ಕಂಪ್ಲೀಟ್ ಈವೆಂಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮಗೆಲ್ಲ ಏನು ಯೂಸ್ ಆಗುತ್ತೆ ಅಂತಂದರೆ, ಯಾರಾದರೂ ಫ್ರೆಷರ್ಸ್ ಇರ್ತೀರಾ, ಸೊ ಫ್ರೆಷರ್ ಆಗಿ ವರ್ಕಿಗೆ ಹೋಗೋರು ಇರ್ತೀರಾ, ಸೊ ಆ ಥರದವರಿಗೆ ನನ್ನ ಒಂದು ವೀಡಿಯೋಸ್ಗಳಿಂದ ಸಖತ್ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ದಟ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಅಶೂಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್. ನನ್ನ ಒಂದು ಈವೆಂಟ್ ಇದ್ದಿದ್ದು ಮೈಸೂರಿನಲ್ಲಿ. ನಾನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಆಲ್ಮೋಸ್ಟ್ 12:30ಗೆ ಹೊರಟೆ. ಅಲ್ಲಿಂದ ಹೊರಟು ಮೇ ಬಿ 3:34 ಅಷ್ಟರೊಳಗಡೆ ನಾನು ಲೊಕೇಶನ್ ರೀಚ್ ಆದೆ. ಮೈಸೂರು ಹೆಬ್ಬಾಳ್ನಲ್ಲಿ ನನ್ನ ಲೊಕೇಶನ್ ಇದ್ದಿದ್ದು. ಸೊ ಅಲ್ಲಿಗೆ ನನ್ನ ಕ್ಲೈಂಟ್ ಇನ್ನೂ ಕೂಡ ಬಂದಿರಲಿಲ್ಲ. ನಾನೊಂದು ಹಾಫ್ ಆನ್ ಅವರ್ ಮೇ ಬಿ ವೆಯ್ಟ್ ಮಾಡಿದೆ ಅನಿಸುತ್ತೆ. ಸೊ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದಾದಮೇಲೆ ಕ್ಲೈಂಟ್ ಬಂದರು. ಕ್ಲೈಂಟ್ ಬಂದು ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ. ವರ್ಕ್ ಸ್ಟಾರ್ಟ್ ಮಾಡಿ ಅರೌಂಡ್ 6:30 6:45 ಅಷ್ಟರೊಳಗಡೆ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಮೇ ಬಿ ನೋಡ್ತಾ ಇರ್ಬೋದು ನೀವು ರಿಸೆಪ್ಷನ್ ಲುಕ್ ಹೇಗೆ ಬಂದಿದೆ ಅಂತ ಹೇಳಿ. ಕಸ್ಟಮರ್ಗೆ ತುಂಬ ಮೈಲ್ಡಾಗಿ ಬೇಕಿತ್ತು ವರ್ಕು, ಹಾಗೇ ಬಂದಿದೆ. ಸೊ ರಿಸೆಪ್ಷನ್ ಲುಕ್ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನನಗೆ ಇಬ್ಬರು ನಾನ್ ಬ್ರೈಡ್ ಎಕ್ಸ್ಟ್ರಾ ಇದ್ದಿದ್ದು ರೀಸನ್ಸಿಂದ ನನಗೆ ಇನ್ನೂ ಟೈಮ್ ತುಂಬಾ ಇತ್ತು. ಅದಾದಮೇಲೆ ನಾನು ಎಕ್ಸ್ಟ್ರಾ 2 ನಾನ್ ಬ್ರೈಡ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಅಲ್ಲೇ ನಾನು ಇವೆಂಟಲ್ಲೇ ಸ್ಟೇ ಆದೆ. ಸೊ ಮಾರ್ನಿಂಗ್ 5:30ಗೆ ಎದ್ದು ನಾನು ಫ್ರೆಶ್ ಅಪ್ ಆಗೋಷ್ಟೊಳಗಡೆ ಕಸ್ಟಮರ್ ಕೂಡ ರೆಡಿ ಇದ್ದರು. ಸೊ ಮುಹೂರ್ತಂ ಲುಕ್ ಹೇಗೆ ಬಂದಿದೆ ಅಂತ ಕೂಡ ನಿಮ್ಗೆ ಮುಂದೆನೇ ಇದೆ. ಕಂಪ್ಲೀಟ್ ವರ್ಕ್ ಬಂದು ಕಸ್ಟಮರ್ಗೆ ಹೇಗೆ ರಿಕ್ವೈರ್ಮೆಂಟ್ ಇತ್ತು ಅದೇ ರೀತಿ ವರ್ಕ್ ಕೊಟ್ಟಿದ್ದೀನಿ ನಾನು. ಸೊ ಮುಹೂರ್ತಂ ಲುಕ್ಗೆ ಅವರು ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಕೇಳಿದರು. ಹೈ ಲುಕ್ ಕೂಡ ಬೋಲ್ಡಾಗಿ ಕೇಳಿದರು. ಸೊ ಜಡೆ ಬಂದು ಕಂಪ್ಲೀಟ್ ಒಂದು ಜಡೆ ಬಿಲ್ಲೆ ಯೂಸ್ ಮಾಡಿ ಉದ್ದ ಜಡೆನ ಹಾಕಬೇಕಾಗಿತ್ತು. ಮುಗ್ಗಿನ ಜಡೆ ಇವರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಸೊ ದಟ್ ನಾವು ಈ ರೀತಿ ಒಂದು ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನಾನಿಲ್ಲಿ ರೆಡ್ ಚರಿ ಲಿಪ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ರೆಡ್ ಚರಿ ಲಿಪ್ಸ್ ಬಂದು ಮುಹೂರ್ತಂ ಲುಕ್ಗೆ ಹೇಳಿ ಮಾಡಿಸ್ದಂಗಿರುತ್ತೆ. ಸೊ ಈ ಒಂದು ಮೆರೂನ್ ರೆಡ್ ಕಲರ್ ಬಂದು ತುಂಬ ಹೈಲೈಟ್ ಲುಕ್ ಕೊಡೋಂಥ ಒಂದು ಲಿಪ್ಸ್ಟಿಕ್ ಕಲರ್ಸ್ ಆಗಿರುತ್ತೆ. ಮೇ ಬಿ ಮದುಮಕ್ಕಳು ಬಂದು 7:30 7:45 ಅಷ್ಟರೊಳಗಡೆ ರೆಡಿ ಇದ್ದರು. ಅದಾದಮೇಲೆ ಅವ್ರದ್ದು ಕಂಪ್ಲೀಟ್ ಶೂಟ್ ಕೂಡ ಚೆನ್ನಾಗಿ ನಡೀತು. ಸೊ ದಟ್ ಮತ್ತೆ ನನಗೆ ಎಕ್ಸ್ಟ್ರಾ 2 ನಾನ್ ಬ್ರೈಡ್ಸ್ ಇತ್ತು ಮತ್ತು 1 ಹೇರ್ ಸ್ಟೈಲ್ ಇತ್ತು. ಸೊ ನಾನು ಆರಾಮಾಗಿ ನಾನು ಒಬ್ಬಳೇ ಮ್ಯಾನೇಜ್ ಮಾಡಿಕೊಂಡೆ. ಕಂಪ್ಲೀಟ್ ಲುಕ್ ಅಂತೂ ಕ್ಲೈಂಟಿಗೆ ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಸೊ ವೀಡಿಯೋಸ್ನ ನೋಡಬೇಕಾದ್ರೆ ಫ್ರೆಷರ್ಸಿಗೆ ಹೇಗೆ ಅನಿಸುತ್ತೆ ಅಂದರೆ, ಫ್ರೆಷರ್ಸೇ ಆಗಿರಲಿ ಅಥವಾ ವೀಡಿಯೋಸ್ ನೋಡೋರಿಗೆ ಆಗಿರಲಿ ಹೇಗೆ ಅನಿಸುತ್ತೆ ಅಂತ ಅಂದರೆ, ಆ ವೀಡಿಯೋಸ್ ಮಾಡ್ಕೊಳ್ಳುವಾಗ ಎಲ್ಲ ಕಂಫರ್ಟಬಲ್ ಆಗಿರುತ್ತಾ ಅಂತ ಯೋಚನೆ ಮಾಡಿರ್ತೀರ ಅಲ್ವಾ. ಸೊ ದಟ್ ಅದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಕಂಫರ್ಟಬಲ್ ಆಗಿದ್ದರೂ ಕೂಡ ಕಂಫರ್ಟಬಲ್ ಆಗಿಲ್ಲ ಅಂದರೂ ಕೂಡ ವೀಡಿಯೋಸ್ ಮಾಡೋ ಕರ್ತವ್ಯ ನಮ್ಮದಾಗಿರುತ್ತೆ. ಬಿಕಾಸ್ ನಮ್ಮ ಒಂದು ನೆಕ್ಸ್ಟ್ ಈವೆಂಟ್ ನಮಗೆ ಬೇಗ ಸಿಗಬೇಕು. ನೆಕ್ಸ್ಟ್ ಈವೆಂಟ್ಸಿಗೆ ನಮ್ಮ ಒಂದು ರೆಫರೆನ್ಸ್ ಸಿಗಬೇಕು ಅಂತಾದರೆ ಕಷ್ಟ ಆದರೂ ಸರಿ ನಾವು ವೀಡಿಯೋಸ್ನ ಕಂಪ್ಲೀಟಾಗಿ ಮಾಡ್ಕೊಳ್ಳೇಬೇಕು. ಕ್ಲೈಂಟ್ಸ್ ರಿವ್ಯೂ ಅಂತೂ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನಿಲ್ಲಿ ಕ್ಲೈಂಟ್ಸ್ ರಿವ್ಯೂನ ತೊಗೋಬೇಕಾದ್ರೆ ನಾನು ಯಾವುದೇ ರೀತಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರೋದಿಲ್ಲ. ನಿಮ್ಮ ಖುಷಿ ನಿಮ್ಗೆ ಹೇಗೆ ಅನ್ನಿಸ್ತೋ ಅದನ್ನಷ್ಟೇ ನೀವು ಹೇಳಿ ಅಂತ ಹೇಳ್ತೀನಿ ಅಷ್ಟೇ. ಅವರು ಯಾವ ರೀತಿಯಲ್ಲಿ ಹೇಳ್ತಾರೋ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ನಾನು ಅಂದ್ಕೊಂಡಿರ್ತೀನಿ ಒಂದು ಈವೆಂಟಿಗೆ ಹೋದರೆ ಒಂದಿಷ್ಟು ವೀಡಿಯೋಸ್ ಅಂತೂ ಮಾಡ್ಕೋಬೇಕು, ಈ ರೀತಿಯಲ್ಲಿ ವೀಡಿಯೋಸ್ನ ಮಾಡ್ಕೊಂಡಿರಬೇಕು ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತೀನಿ. ನಾನು ಅದೇ ರೀತಿಯಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಆ ವೀಡಿಯೋಸ್ನ ಕಂಪ್ಲೀಟ್ ಮಾಡಿಕೊಂಡೇ ಬರ್ತೀನಿ. ಸೊ ದಟ್ ನನಗೆ ರೆಫರೆನ್ಸ್ ಕೊಡೋದಕ್ಕೆ ಆರಾಮ್ ಅನಿಸುತ್ತೆ, ಈಸಿ ಆಗಿಬಿಡುತ್ತೆ. ಸೊ ಈ ಒಂದು ರೆಫರೆನ್ಸ್ ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ, ನೀವು ಯಾರಾದರೂ ಫ್ರೆಷರ್ಸ್ ಇತ್ತು ಅಂತಂದರೆ ವೀಡಿಯೋಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ನೀವು ಏನು ಕೆಲಸ ಮಾಡಿರ್ತೀರಲ್ಲ ಅದು ವೀಡಿಯೋಸ್ ಮುಖಾಂತರ ತೋರಿಸೋದಿದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಕಂಪ್ಲೀಟ್ ಈವೆಂಟ್ನ ಮುಗಿಸ್ಕೊಂಡು ನನ್ನ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಸೊ ಕ್ಲೈಂಟ್ ಕೂಡ ಅವರ ಒಂದು ಈವೆಂಟ್ಗೆ ಹೊರಟರು. ನಾನು ಕೂಡ ನನ್ನ ಒಂದು ಐಟಮ್ನ ನೀಟಾಗಿ ಪ್ಯಾಕ್ ಮಾಡಿಕೊಂಡು ನಾನು ಅಲ್ಲಿಂದ ಮೇ ಬಿ ಹೊರಟಿದ್ದು 1:30 ಆಗಿತ್ತು. ಬಿಕಾಸ್ ನನಗೆ ಆಫ್ಟರ್ನೂನ್ ಸ್ಯಾರಿ ಟ್ರಿಪ್ಪಿಂಗ್ ಮತ್ತು ಒಂದು ಹೇರ್ ಸ್ಟೈಲ್ ಚೇಂಜಿಂಗ್ ಇತ್ತು. ಅವ್ರದ್ದು ಸೆಕೆಂಡ್ ರಿಸೆಪ್ಷನ್ ಇತ್ತು. ಸೊ ದಟ್ ಸೆಕೆಂಡ್ ರಿಸೆಪ್ಷನಿಗೆ ನಮಗೆ 10 to 15 ಮಿನಿಟ್ಸ್ ಅಷ್ಟೇ ಟೈಮ್ ಇದ್ದಿದ್ದು. ಸೊ ಆ ಒಂದು ಟೈಮಿಂಗಲ್ಲಿ ನಾವು ಹೇರ್ ಸ್ಟೈಲ್ ಮತ್ತು ಸ್ಯಾರಿನ ಅಷ್ಟೇ ಚೇಂಜ್ ಮಾಡೋಕ್ಕಾಗಿದ್ದು. ಟಚಪ್ ಮಾಡಿ ಅಲ್ಲಿಂದ ನಾನು 1:30ಗೆ ಹೊರಟೆ. 1:30ಗೆ ಹೊರಟು ಒಂದು 5:30 ಅಷ್ಟರೊಳಗಡೆ ನಾನು ಮನೇನ ರೀಚ್ ಆಗಿದ್ದೀನಿ. ಕ್ಲೈಂಟ್ ಹತ್ರ ಮಾತಾಡಬೇಕು, ಕ್ಲೈಂಟ್ನ ಮ್ಯಾನೇಜ್ ಮಾಡಬೇಕು, ಕ್ಲೈಂಟ್ ಟೈಮಿಂಗ್ಸ್ನ ಮ್ಯಾನೇಜ್ ಮಾಡಬೇಕು ಅಂತಂದರೆ ಒಂದು ಮೇಕಪ್ ಆರ್ಟಿಸ್ಟಿಗೆ ಅಥವಾ ಹೇರ್ ಆರ್ಟಿಸ್ಟಿಗೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಪೇಷನ್ಸ್ ಇಲ್ಲ ಅಂತಂದರೆ ನಿಜವಾಗ್ಲೂ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಒಬ್ಬೊಬ್ಬರು ಕ್ಲೈಂಟು ಒಂದೊಂದು ರೀತಿಯಲ್ಲಿರ್ತಾರೆ. ಒಬ್ಬರು ಸಾಫ್ಟಾಗಿರ್ತಾರೆ, ಒಬ್ಬರು
ಮೈಲ್ಡ್ ಆಗಿರ್ತಾರೆ, ಒಬ್ಬರು ವೈಲ್ಡ್ ಆಗಿರ್ತಾರೆ. ಸೊ ಎಲ್ಲನೂ ಮ್ಯಾನೇಜ್ ಮಾಡೋ ಒಂದು ಕೆಪಾಸಿಟಿನ ಹೊಂದಿರಬೇಕು ಅಂತಂದರೆ ಮೇನ್ ತಾಳ್ಮೆ ಇರಬೇಕು. ಆ ತಾಳ್ಮೆ ನಿಮ್ಮೆಲ್ಲರಲ್ಲೂ ಬರಲಿ ಅಂತ ನಾನು ನಿಜವಾಗ್ಲೂ ಆಶಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಆ ತಾಳ್ಮೆ ಇಲ್ಲ ಅಂತಂದರೆ ಈ ವಿಡಿಯೋಸ್ನ ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ತಾಳ್ಮೆ ಬಂದಿರುತ್ತೆ. ಸೊ ದಟ್ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನೀವು ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಈ ಒಂದು ಕಂಪ್ಲೀಟ್ 2 ಲುಕ್ಕು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐಸ್ ನೋಡು, ಕ್ಯಾಮ್ರಾ ನೋಡು, ಸ್ಮೈಲ್ ಸ್ಮೈಲ್ ಸ್ಮೈಲ್. ಇಷ್ಟ ಆಯ್ತಾ? ಚೆನ್ನಾಗಿ ಬಂದಿದ್ಯಾ? ಸೊ ರೆಫರ್ ಮಾಡ್ಬೋದಾ ಜಸ್ಟ್ ಬಿ ಮೇಕಪ್ನ?